ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗುಂಡನ ಬರ್ತ್ಡೇ, ಸೊ ಹಾಗಾಗಿ ಊರಿಗೆ ಹೊಂಟೀವಿ. ಎಷ್ಟೋ ನಮ್ಮ ಫ್ಯಾಮ್ಲಿ ದೊಡ್ಡದು, ಒಂದು 10 ಜನ ಸೇರಿ ಹೊಂಟೀವಿ. ನಮ್ಮ ಚಿನ್ನ ಚಿಲಿಪಿಲಿನ ಕರ್ಕೊಂಡು ಹೊಂಟೀವಿ. ಸೊ ಇನ್ನು ಬಾಗಲಕೋಟೆ ಬಂದ್ವಿ ನವನಗರ. ಇನ್ನು ನಮ್ಮೂರು ಬಸ್ನ ಹಿಡಿಬೇಕು. ನಮ್ಮೂರು ಬಸ್ ಹೆಂಗಂದ್ರೆ 12 ಗಂಟೆ 12ವರೆಗೆ ಐತಿ. ಅದು ಮಿಸ್ ಆತಂದ್ರೆ ಒಳ್ಳೆ 3:30 ತನಕ ಕುಂದ್ರೋದು. ನಾವೆಲ್ಲ ಅರ್ಜೆಂಟ್ ಮಾಡ್ಕೊಂಡು ಬಂದೀವಿ. ಬಟ್ ಹೋಗೇ ಬಿಡ್ತು, ಒಂದು 5 ನಿಮಿಷದೊಳಗೆ ಹೋಗ್ಬಿಡ್ತು. ಅದು ನಾವು ಬಂದು ನಿಂದ್ರಕ್ಕೆ ಅದು ಹೋತಂತ ಹೇಳಿದ್ರು. ಇನ್ನು 3:30 ಥರ ಹಂಗೆ ಕೂತಿದ್ವಿ. ಅದ್ರೊಳಗೆ ನಮ್ಮ ಆಂಟಿ ಸ್ವಲ್ಪ ಚಂಪು ಜೊತೆ ಟೈಮ್ ಸ್ಪೆಂಡ್ ಮಾಡತ್ತಿದ್ಲು. ಇನ್ನು ಹೋಗ್ಬೇಕು. ಊರು ಬಸ್ ಬಂತು. ಫುಲ್ ರಶ್ಶು. ಎಷ್ಟು ಅಂದ್ರೆ ನಿಂದ್ರಕ್ಕೂ ಎಷ್ಟು ರಶ್ ಐತೆ ನೋಡ್ರಿ. ನಮ್ಮಮ್ಮಗೆ ಅದ್ರಾಗ ಪಾಪು ಹೊತ್ಕೊಂಡ್ರಂತ ನಮ್ಮಮ್ಮ ಬಿಟ್ಟರು. ಸೊ ಎಷ್ಟು ರಶ್ ಅಂದ್ರೆ ಅಷ್ಟು ರಶ್ಶು. ಅದ್ರಾಗ ಹಲಗ್ಲಿ ಬಸ್ಸು 2:30 ತಾಸಿಗೆ ಹೋಗ್ಬರುತ್ತಲ್ಲ, ಹಂಗಾಗಿ ಇನ್ನೂ ಊರು ಮುಟ್ಟಿದ್ವಿ. ಬಂದ ತಕ್ಷಣ ಸ್ವಲ್ಪ ಬಿಸಿಲ ಬಂದಿದ್ವಿ ಅಂತಂದು ಕಲ್ಲಂಗಡಿ ಏನಿತ್ತು, ಕಲ್ಲಂಗಡಿ ಎಣ್ಣೆ ಚತ್ತಿದ್ವಿ. ಇನ್ನು ಅಡುಗೆ ಪ್ರಿಪರೇಷನು ಬಿರಿಯಾನಿ ಮಾಡ್ಬೇಕು ಅಂದ್ಕೊಂಡ್ವಿ. ಬಟ್ ಅದ್ರೊಳಗೆ ಎಷ್ಟೋ ಜನ ಬಿರಿಯಾನಿ ತಿನ್ನಲ್ಲ ಅಂತ ಗೊತ್ತಾಯ್ತು. ಹಂಗಾಗಿ ಪಲಾವ್ ಮಾಡಿಸ್ಬೇಕು ಅಂತಂದು ಪಲಾವ್ ಮಾಡ್ಸಾತ್ವಿ. ಇನ್ನು ಡೆಕೋರೇಷನು ಅದೇ ಹೇಳಿದ್ನಲ್ಲ, ಲಾಸ್ಟ್ ಲೋಗಳಿಗೆ ಹೇಳಿದೆ. ನಾವು ಇವೆಂಟ್ ಪ್ಲ್ಯಾನ್ ಮಾಡಿ ಅವ್ರಿಗೆ ಹೇಳ್ಬೇಕಂತಂದ್ರೆ ಅವ್ರು 6,500-7,000 ರೂಪಾಯಿ ಅಂದರು ಸಿಂಪಲ್ ಮಾಡೋಕೆ. ಹಂಗಾಗಿ ನಾವೇ ಮಾಡಬೇಕು ಅಂತಂದು 2 ಉದ್ದನೂ ಪೈಪ್ ತೊಗೊಂಡು ಬಂದಿದ್ರು ನಮ್ಮ ಇದನ್ನ. ಅದು ಹೆಂಗಂದ್ರೆ ಫ್ಲೆಕ್ಸಿಬಲ್ ಇತ್ತು, ಬೆಂಡ್ ಆಗ್ತಿತ್ತು. ಸೊ ಅದನ್ನ ಬೆಂಡ್ ಮಾಡಿ ರೌಂಡ್ ಮಾಡ್ಕೊಂಡ್ವಿ. ನಾವೇ ರೌಂಡ್ ಮಾಡಿಕೊಂಡು ಅವ್ರದ್ದು ನಮ್ಮ ಗುಂಡಂದು ಡ್ರೆಸ್ ಬಂದು ಗೋಲ್ಡನ್ ಕಲರ್ ಹಾಕ್ಬೇಕು ಅನ್ಕೊಂಡ್ವಿ ನಾವು. ಸೊ ಎಲ್ಲರೂ ಗೋಲ್ಡನ್ ಕಲರ್ ಹಾಕೋಬೇಕು ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಲ್ಲ, ಹಂಗಾಗಿ ಗೋಲ್ಡನ್ ವಿತ್ ಪಿಂಕು ಚೆಂದ ಕಾಣುತ್ತಾ ಅಂದ್ಕೊಂಡು, ರೆಡ್, ಗೋಲ್ಡನ್ನು ಮತ್ತು ರೆಡ್ಡು ಚೆಂದ ಕಾಣುತ್ತೆ ಅಂದ್ಕೊಂಡ್ವಿ. ಬಟ್ ಅದು ಗೋಲ್ಡನ್ ಸ್ವಲ್ಪ ಗೋಲ್ಡನ್ ಬಂದೈತೆ, ಅದು ಎಲ್ಲೋನ ಬಂದುಬಿಟ್ಟೈತಿ. ಇನ್ನು ಸುಣ್ಣು ಕೂಡ ಬಂದಿದ್ಲು ಬಾಗಲಕೋಟಿಂದ, ಡ್ಯೂಟಿ ಮುಗಿಸ್ಕೊಂಡು ಬಂದ್ಲಕ್ಕಿ ಅಲ್ಲೇ. ಅಷ್ಟು ನಾವೇ ಓದೋದು ನಾವೇ ಮಾಡೋದು ಮಾಡತ್ತೀವಿ. ಹೆಂಗೆ ಬರುತ್ತೋ ಲಾಸ್ಟ್ ಗೊತ್ತಿಲ್ಲ. ಮಾಡಿದ್ರಾಯ್ತು. ಇನ್ನು 6,500 ಅದಕ್ಕೆ ಕೊಟ್ಟು ಏನು ಮಾಡೋದೈತಿ. ಅದು 6,500 ಏನಾದರೂ ಯಾರಿಗಾದರೂ ದಾನ ಮಾಡಿದರೆ ಎಷ್ಟೋ ಹೆಲ್ಪ್ ಆಗುತ್ತೆ ಅಂದ್ಕೊಂಡು ಹಿಂಗೆ ಲೆಕ್ಕ ಇಟ್ಕೊಂಡ್ವಿ. ಸೊ ನಾವೇ ಓದೋದು ನಾವೇ ಮಾಡೋದು ಮಾಡತ್ತೀವಿ. ಫೈನಲಾಗಿ ಹೆಂಗೆ ಬಂತು ಅಂತಂದು ಕಾಮೆಂಟ್ನೊಳಗೆ ಹೇಳ್ರಿ. ಸೊ ವೆಯ್ಟ್ ಮಾಡ್ತಿರ್ರಿ, ಅಲ್ಲಿವರೆಗೂ ಸ್ಕಿಪ್ ಮಾಡಿದ ವಿಡಿಯೋ ನೋಡಿರಿ. ನಮ್ಮ ಬರ್ಡೇ ಬಾಯ್ ಅಂತೂ ಎಷ್ಟು ಆ್ಯಕ್ಟಿವ್ ಅಂದ್ರೆ ಅಷ್ಟು ಆ್ಯಕ್ಟಿವ್ ಇದ್ದಾನೆ. ಎಲ್ರಿಗೂ ಹಾಯ್ ಮಾಡೋದು. ಅವಾಗ ಎಲ್ಲರೂ ಬಂದಾರಲ್ಲ, ಫುಲ್ ಖುಷಿ ಆಗತ್ಬಿಟ್ಟೈತಿ. ಇನ್ನು ಅಪ್ಪ ಬಂದಿದ್ರು, ನಮ್ಮ ಫ್ಯಾಮಿಲಿ ಅಷ್ಟರು ಬಂದಿದ್ವಿ. ಅಪ್ಪ ಬಂದಿದ್ರಲ್ಲ, ಅಪ್ಪ ಅವ್ರನ್ನ ಮೇಂಟೈನ್ ಮಾಡೋದು, ಅವ್ರನ್ನ ಹೊತ್ಕೊಂಡು ಕೂತಿದ್ರು. ಇನ್ನು ಅಮ್ಮ ಮತ್ತು ಆಂಟಿ ಕೆಳಗೆ ಅಡುಗೆ ಮಾಡತ್ತಿದ್ರು. ಯಾರಿಗೇನು ಹೇಳಿಲ್ಲ ನಾವು. ನಮ್ದು ಐಡಿಯಾ ಬೇರೆ ಇತ್ತು, ಬಟ್ ಅದು ಲಾಸ್ಟ್ ಈ ಥರ ಆತಲ್ಲ, ಹಂಗಾಗಿ ಅಷ್ಟ ಓಣಿ ಒಳಗೆ ನಮ್ಮ ಅತ್ತೆಯವ್ರಿಗೆ ನಮ್ಗೆ ಅಷ್ಟ ನಾವೇನು ಜಾಸ್ತಿ ಜೋರು ಮಾಡತ್ತಿಲ್ಲ. ಸೊ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ, ಆ್ಯಕ್ಚುಲಿ ಇದು ಸ್ಯಾಟರ್ಡೇ ಲಾಗು. ಇವತ್ತು ಮಂಡೇ ಹಾಕತ್ತೀನಿ ನಾನು. ಎಲ್ಲ ಹುಡುಗರೆಲ್ಲ ಇದ್ವು, ಸಿಂಚು, ಅಂಕಿತ ಎಲ್ಲರೂ ಇದ್ದರು. ಅವರೆಲ್ಲ ಹೆಲ್ಪ್ ಮಾಡತ್ತಿದ್ರು. ನಾನು ಒಂದು ಸ್ವಲ್ಪ ಊದಿ ಕೊಡತ್ತಿದ್ನಿ, ಅವರೆಲ್ಲ ಸೆಟ್ ಮಾಡತ್ತಿದ್ರು. ಬರ್ಡೇ ಜೋರಾಯಿತು. ಬಟ್ ನಮ್ಗೇನಂದ್ರೆ ಲಾಸ್ಟಲ್ಲಿ ಕ್ಯಾಮ್ರಾಮನ್ ಕೈ ಕೊಟ್ಬಿಟ್ಟ. ಹೆಂಗಂತಂದ್ರೆ ಫಸ್ಟ್ ನಾವೆಲ್ಲ ಅವು ಕ್ಯಾಮ್ರಾ ಹೇಳಿದ್ದಕ್ಕೆ ಅವರು ಚಂದ ತೆಗಿತಾರೆ ಅನ್ನೋದಕ್ಕೆ ಹೊರಗೆ ಟೆರಸ್ ಮೇಲೆ ಡೆಕೋರೇಷನ್ ಮಾಡಬೇಕು ಅನ್ನೋ ಒಂದು ಹಂಗಂತ ಐಡಿಯಾ ಹಾಕಿದ್ವಿ. ಸೊ ಕ್ಯಾಮ್ರಾಮನ್ ಕೈ ಕೊಟ್ಬಿಟ್ಟ. ಒಂದು 10-15 ಫೋಟೋ ತೆಗೆದು ಅನ್ಸುತ್ತೆ ಅಷ್ಟ. ಅವ್ನ ಕ್ಯಾಮ್ರಾ ಅದು ಬ್ಯಾಟ್ರಿ ಆಫ್ ಆಗಿಬಿಡ್ತು. ಸೊ ಭಾಳ ಅಂದ್ರೆ ಭಾಳ ಬೇಜಾರಾಯ್ತು. ಸೊ ಮಾಡತ್ತೀವಿ, ನಾವೇ ಮಾಡತ್ತೀವಿ. ಇನ್ನೊಂದು ಹೇಳ್ತೀನಿ, ಯಾರಾದರೂ ಬರ್ಡೇ ಮಾಡೋರಿದ್ರೆ ಈ ಥರ ಪ್ಲ್ಯಾನ್ ಮಾಡಿಕೊಂಡು ಮನೆಯೊಳಗೆ ಒಂದು 5-6 ಜನ ಇದ್ದರೆ ಈ ಥರ ಮಾಡಿಕೊಡ್ರಿ. ಇವೆಂಟ್ನವ್ರಿಗೆ ಹೇಳೋಕ್ಕಿಂತ ಇದು ಬೆಸ್ಟು. ಯಾಕಂದರೆ ಇವೆಂಟ್ನವರು ಫೋಟೋ ಕಳ್ಸೋದೊಂದು, ಮಾಡಿಕೊಡೋದೊಂದು. ಹಾಗಾಗಿ ನಾನು ಅದು ಫಸ್ಟ್ ಕಾಲ್ ಮಾಡಿದಾಗ ನಂಗೆ ಇದೆಲ್ಲ ತೊಗೊಂಡು ಬರ್ತೀರಿ ಅಂತ ನಾವು ಕ್ಲಾರಿಟಿ ಮಾಡ್ಕೊಂಡ್ವಿ. ಬಟ್ ಅವ್ರು ಏನೂ ತರಲ್ಲ ಅಂತ, ಜಸ್ಟ್ ಬಲೂನ್ಸು ಹ್ಯಾಪಿ ಬರ್ತ್ಡೇ ಅಂತ ಬರ್ದಿರೋದು. ಬ್ಯಾನರ್ ನಮ್ದು ಹಿಂದೆ ಏನಾದರೂ ಡೆಕೋರೇಟಿವ್ ಮತ್ತು ಇದು ಇರುತ್ತಲ್ಲ ವೈಟ್ ಕಲರ್ದು ಏನಾದರೂ ಪರದೆ ಹಾಕಿದ್ವಂದ್ರೆ ಕರ್ಟನು, ಅದು ನಮ್ದು. ಸೊ ಜಸ್ಟ್ ಬಲೂನ್ಸು ಹ್ಯಾಪಿ ಬರ್ತ್ಡೇ ಅಂತ ಬರೆಯೋದು ಅಷ್ಟೇ ತೊಗೊಂಡು ಬರ್ತಾರಂತವ್ರು. ಮತ್ತು ವೆಹಿಕಲ್ಲಿಗೂ ರೊಕ್ಕ ಕೊಡಬೇಕಂತ. ಸೊ ವೆಹಿಕಲ್ ಚಾರ್ಜ್ ಹೆಂಗಂದ್ರೆ ನಮ್ಮದು ಎಷ್ಟು ಡಿಸ್ಟೆನ್ಸ್ ಇರುತ್ತಲ್ಲ ಅದ್ರ ಮೇಲೆ ಚಾರ್ಜ್ ಅಂತ. ಅದೆಲ್ಲ ಬಿಟ್ಟು ನಾವು ಹಂಗಾಗಿ ನಾವೇ ಪ್ಲ್ಯಾನ್ ಮಾಡತ್ತೀವಿ. ಸೊ ಒಂದು ಸ್ವಲ್ಪ ತಲೆ ಓಡಿಸಿ ಮಾಡಿದರೆ ಎಲ್ಲ ನೀಟಾಗಿ ಕುಂದಿರುತ್ತೆ. ಬಟ್ ಅವರಷ್ಟು ನೀಟಾಗಿ ಬರಲ್ಲ. ಬಟ್ ಎಲ್ಲೋ ಒಂದು ಕಡೆ ಒಂದು ಮಟ್ಟಿಗೆ ಬರುತ್ತಾ ಅಂತ ಹೇಳ್ತೀನಿ. ಯಾವಾಗಲೂ ಬಲೂನ್ಸ್ ಒಂದು ಸ್ವಲ್ಪ ಸಣ್ಣವ ಊದ್ರಿ ಅಂದ್ರೆ ಚಲೋ ಬರ್ತಾವೆ. ನಾವು ಸ್ವಲ್ಪ ಸಣ್ಣವ ಊದಿ ಮಾಡತ್ತಿದ್ವಿ. ಸೊ ನಂದು ನಿನ್ನೆ ಮಾನಿಟೈಜೇಷನ್ದು ನಾನು ಹಾಕಿದಾಗ ನನ್ನ ಫ್ರೆಂಡ್ ಒಬ್ಬಳು ಮೆಸೇಜ್ ಮಾಡಿದ್ಲು ನಂಗೆ, ಆಯ್ತೇನೋ ಅಂತ. ನಿಜ ಇವತ್ತು ಮೆಸೇಜ್ ಬಂದೈತಿ ನಂಗೆ, ರೆವಿನ್ಯೂ ಆನ್ ಆಗೈತಿ. ಸೊ 0.43 ಏನೋ ಕೌಂಟ್ ಆಗೈತಿ.
ಇನ್ನೂ $10 ಆದಮೇಲೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬರುತ್ತಂತ. ನಂದು ಇನ್ನೂ $1 ಆಗಿಲ್ಲ. ನನಗೆ ಗೊತ್ತಿರಲಿಲ್ಲ ಲಾಸ್ಟ್ ವಿಡಿಯೋಸ್ ಎಲ್ಲ ಏನೇನಿದಾವಲ್ಲ ಅದು ಕೌಂಟ್ ಆಗಲ್ಲ, ಮಾನಿಟೈಜೇಷನ್ ಆನ್ ಆಗಕ್ಕೆ ಅಷ್ಟೇ ಅದು. ಸೊ ಮಾನಿಟೈಜೇಷನ್ ಆನ್ ಎಂದಾಗುತ್ತಲ್ಲ ಅಂದಿಲಿಂದ ನಾವು ಯಾವ ವಿಡಿಯೋ ಹಾಕ್ತೀವಲ್ಲ ಅವು ಕೌಂಟ್ ಆಗ್ತಾವೆ, ಹಳೆ ವಿಡಿಯೋ ಯಾವುದು ಕೌಂಟ್ ಆಗಲ್ಲ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಸೊ ನಿಜ ಬೇಜಾರಾತು ನನಗೆ, ಯಾಕಂದ್ರೆ ನಾನು ಹಳೆ ವಿಡಿಯೋನ ಎಷ್ಟು ಕಷ್ಟಪಟ್ಟು ಮಾಡೀನಿ. ಹಂಗೆ ನಂದು ಓನ್ ಕಂಟೆಂಟ್ ಐತಿ, ಯಾವುದು ಕಾಪಿ ಮಾಡಿ ಅವ್ರದ್ದು ಇವ್ರದ್ದು ಕಾಪಿ ಮಾಡಿ ಹಾಕೇ ಇಲ್ಲ ನಾನು. ಸೊ ನಂಗೆ ಬೇಜಾರು ಜಾಸ್ತಿ ಆಯ್ತು, ಯಪ್ಪ ಇಷ್ಟೆಲ್ಲ ಹಾಕಿ ಅದ್ರಾಗ ಅವೆಲ್ಲ 7.2K 2K 1K ಈ ಥರ ವ್ಯೂಸ್ ಬಂದವು. ಅಷ್ಟೆಲ್ಲ ಆದ್ರೂ ಅವು ಕೌಂಟ್ ಆಗಲ್ಲ ಅಂತಂದು ಗೊತ್ತಾತಲ್ಲ, ನಂಗೆ ಅದು ಬೇಜಾರಾಯ್ತು. ಇನ್ನು ವ್ಯೂಸ್ ಬರಬೇಕು, ಅದು $1 ಆಗಕ್ಕೆ ಎಷ್ಟು ಕಷ್ಟ ಆಗತ್ತೈತಿ, ಇನ್ನು $10 ಮುಗಿಸ್ಕೋಬೇಕು. ಗೂಗಲ್ ಆ್ಯಡ್ಸೆನ್ಸ್ ಬರುತ್ತಾ, ಪಿನ್ ಬರುತ್ತಾ, ಅದು $10 ಆದಮೇಲೆ ಪಿನ್ ಬರುತ್ತಲ್ಲ, ಪಿನ್ ಹಾಕಬೇಕು. ಸೊ ಈ ಪಿನ್ ಹಾಕಿದ ಮೇಲೆ $100 ಆಗಬೇಕು. $100 ಆದಮೇಲೆ ಫಸ್ಟ್ ಪೇಮೆಂಟ್ ಬರುತ್ತೆ ಅಂದರು. ನಾನು ಅನ್ಕೊಂಡ್ನಿ ಇದೆಲ್ಲ ನನ್ನ ಕನಸಿನ ಮಾತು. ಮೊನಟೈಜೇಷನ್ ಆನ್ ಆಗೋದೇ ಒಂದು ಕನಸಿನ ಮಾತಿತ್ತು, 8 ತಿಂಗಳ ತಗೋತು. ಇನ್ನು $100 ಪ್ರತಿ ತಿಂಗಳಂತೂ ಆಗಲ್ಲ ನನ್ನ ಕೈಲೇ, ಗೊತ್ತಾಯಿತು. ಪ್ರತಿ ತಿಂಗಳ ಪೇಮೆಂಟು ತೊಗೊಳಕ್ಕಾಗಲ್ಲ ಅಂತ ಅದು ಕ್ಲಾರಿಟಿ ಸಿಕ್ತು ನನಗೆ. ಬಟ್ ಎಷ್ಟೋ 4-5 ತಿಂಗಳಿಗೆ ಒಂದು ಸಾರಿ ಆದರೂ ಬರುತ್ತೇನೋ ಅಂತಂದು. ಬಟ್ ವಿಡಿಯೋಸ್ ಸ್ವಲ್ಪ ಚಲೋ ಹಾಕಿದ್ರೆ ಒಂದು ಸ್ವಲ್ಪ ವ್ಯೂಸ್ ಜಾಸ್ತಿ ಹೋದ್ರೆ $1 ಬೇಗ ಬರುತ್ತೆ ಅಂತಂದು ಹೇಳ್ಯಾಳ. ನೋಡಬೇಕು ಅದು ಒಂದು ಹೆಂಗಾಗುತ್ತೋ ಏನೋ, ಹೆಂಗಾದ್ರೂ ಮಾಡ್ಕೋಬೇಕು ಅನ್ನೋದೈತಿ. ಏನೋ ಒಂದು ಮಾಡತ್ತೀನಿ, ಯಾವುದಕ್ಕೂ ಅರ್ಧ ಬಿಡಬಾರ್ದು. ಅದು ಎಷ್ಟೇ ಸಿಗಲಿ ಏನಾದರೂ ಮಾಡ್ಕೋಬೇಕು ಅನ್ನೋದೈತಿ. ಆದಷ್ಟು ವಿಡಿಯೋಸ್ನ ಚಲೋ ಕ್ಲಾರಿಟಿ ಇರುವಂಥ ವಿಡಿಯೋಸ್ನ ಹಾಕ್ತೀನಿ, ಚಲೋ ಕಂಟೆಂಟ್ ಇರುವಂಥ ವಿಡಿಯೋ ಹಾಕ್ತೀನಿ. ಸ್ವಲ್ಪ ಈ ವಿಡಿಯೋಸದು ಕ್ಲಾರಿಟಿ ಕಡಿಮೆ ಐತಿ, ಯಾಕಂದ್ರೆ ಆಗ್ತಾ ಬಂತು. ಸೊ ಹಾಗಾಗಿ ನಮ್ಗೊಂದು ಸ್ವಲ್ಪ ಕ್ಲಾರಿಟಿ ಇಲ್ಲ. ಏನು ಅನ್ಕೊಳಕ್ಕೆ ಹೋಗಬೇಡ್ರಿ, ಇದೊಂದು ವಿಡಿಯೋ ಅಡ್ಜಸ್ಟ್ ಮಾಡ್ಕೊಳ್ರಿ. ಆದಷ್ಟು ಇನ್ನೂ ಚಲೋ ವಿಡಿಯೋ ಹಾಕ್ತೀನಿ. ಆ್ಯಂಡ್ ನಿಮ್ಮಿಂದ ನಂಗೊಂದು ಸಜೆಷನ್ ಏನಂದರೆ, ನಿಮ್ಗೆ ಯಾವ ಥರ ವಿಡಿಯೋಸ್ ಬೇಕು ಕಮೆಂಟ್ನೊಳಗೆ ಹೇಳ್ರಿ. ನಂಗೆ ಅಂದರೆ ಹೆಲ್ಪ್ ಆಗುತ್ತೆ. ನನಗೂ ಈ ಥರ ವಿಡಿಯೋಸ್ ಈ ಥರ ಕೇಳ್ಯಾರಂತಂದ್ರೆ ಅದ್ರ ಬಗ್ಗೆ ಮಾಡೋಕೆ ನನಗೂ ಹೆಲ್ಪ್ ಆಗುತ್ತೆ, ಕಂಟೆಂಟು ಸಿಕ್ಕಂಗೆ ಆಗುತ್ತೆ, ಹಂಗೆ ನಿಮಗೂ ಹೆಲ್ಪ್ ಆಗಂಗೆ ಆಗುತ್ತೆ. ಪ್ಲೀಸ್ ನಿಮ್ಗೊಂದು ಟೈಮ್ ಇತ್ತು ಅಂದರೆ ವಿಡಿಯೋ ನೋಡೋರಿಗೆ ಒಂದು ಸಾರಿ ನಿಮ್ಗೆ ಯಾವ ಥರ ವಿಡಿಯೋಸ್ ಬೇಕು, ಎದ್ರ ಬಗ್ಗೆ ಆದರೂ ವಿಡಿಯೋಸ್ ಬೇಕಿದ್ರೆ ಯಾವುದ್ರ ಬಗ್ಗೆ ಆದರೂ ಕ್ಲಾರಿಟಿ ಬೇಕಿದ್ರೆ ನಂಗೆ ಕಮೆಂಟ್ನೊಳಗೆ ಹೇಳ್ರಿ. ನಂಗೆ ಅದೊಂದು ಸ್ವಲ್ಪ ಯೂಸ್ಫುಲ್ ಅಂತ ಹೇಳ್ತೀನಿ. ಸೊ ನಾವು ಒಂದು 5ಕ್ಕೆ ಕೂತೀವಿ ಬಲೂನ್ ಡೆಕೋರೇಷನ್ ಮಾಡೋಕೆ. ಬಟ್ ಅದು 5 ಹೋಗಿ 8 ಗಂಟೆ ಆದರೂ ಬಲೂನ್ ಡೆಕೋರೇಷನ್ ಆಗಲಿಲ್ಲ. ಸೊ ಫೈನಲಾಗಿ ಇನ್ನು ಗೋಲ್ಡನ್ ಕಲರು ಅಲ್ಲಲ್ಲೇ ಸೆಟ್ ಮಾಡಬೇಕು ಅಂದ್ಕೊಂಡ್ವಿ. ಬಲೂನ್ ಅಂತೂ ಇಷ್ಟು ನೀಟ್ ಕೂತಂದ್ರೆ, ಬಟ್ ಡೆಕೋರೇಷನ್ ಮಾಡ್ತಾರಲ್ಲ ಆ ಥರ ಏನು ಕುಂದಿರಲಿಲ್ಲ. ಬಟ್ ನಮ್ಗೆ ಎಷ್ಟೋ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಕುಂತ್ವಿ. ಇನ್ನು ಇದನ್ನೆಲ್ಲ ನಾವು ಇಲ್ಲೇ ಶಾಪ್ ಒಳಗೆ ತೊಗೊಂಡ್ವಿ, ಯಾವುದು ಆನ್ಲೈನ್ ಒಳಗೆ ತರಿಸಿಲ್ಲ. ಯಾಕಂದ್ರೆ ಆನ್ಲೈನ್ ನಂಬಿ ಆಲ್ಮೋಸ್ಟ್ ಮೋಸ ಹೋಗ್ಬಿಟ್ಟಿವಿ. ಸೊ ಹಾಗಾಗಿ ಇಲ್ಲೇ ಮುಧೋಳದೊಳಗೆ ಒಂದು ರಾಮದುರ್ಗ ಅಂಗಡಿ ಅಪೋಸಿಟು ಹರಿಯಾಂತ್ ಅಂತ ಒಂದು ಶಾಪ್ ಐತಿ, ದೊಡ್ಡದು ಸ್ಟೇಷ್ನರಿದು, ಅಲ್ಲೆಲ್ಲ ಸಿಗುತ್ತಾ. ಹ್ಯಾಪಿ ಬರ್ತ್ಡೇ ಅಂತ ಬರ್ದಿರೋದಾಯಿತು, ಈ ಥರ ಡೆಕೋರೇಷನ್ದು ಐಟಮ್ಸ್ದು ಆಯ್ತು. ಸೊ ನಾವೇನು ಮಾಡಿದ್ವಿ, ಆ್ಯಕ್ಚುಲಿ ವೈಟ್ ಕಲರ್ದು ಕರ್ಟನ್ ಹೇಳಿದ್ವಿ, ಇಲ್ಲೇ ಮದುವೆ ಒಳಗೆಲ್ಲ ಹಾಕ್ತಾರಲ್ಲ ಹಿಂದೆ. ಸೊ ಅದು ಪರ್ದೆ ಹೇಳಿದ್ವಿ, ಅದು ಆ್ಯಕ್ಚುಲಿ ಬುಕ್ ಆಗಿಬಿಟ್ಟಿತ್ತಂತ. ಇಲ್ಲಿ ಊರೊಳಗೆ ಅದಾರ ಅವು ಆದ್ವಂತ. ಅದು ಆಗಿದ್ರೆ ಇನ್ನೂ ಸಖತ್ತಾಗಿತ್ತು. ಬಟ್ ಅದು ಇಲ್ಲಾರ ಸಂಬಂಧ ನಾವೇನು ಮಾಡಿದ್ವಿ, ನಮ್ಮ ಹಸ್ಬೆಂಡು ಇದನ್ನು ತಂದಿದ್ರು, ಮಂಚರ್ದಾನಿ. ಸೊ ಅದು ಏನು ಮಾಡಿದ್ವಿ, ಒಂದು ಅಮ್ಮನೂರಿಗೆ ತಂದಿದ್ವಿ. ಇನ್ನೊಂದು ಹೊಸದು ಹಂಗಾಯಿತ್ತು, ಲೈಟ್ ಪಿಂಕ್ ಇತ್ತು. ಅದನ್ನು ಹಿಂದ್ಗಡೆ ಹಾಕಿದ್ರೆ ಅದು ಏನಷ್ಟು ಹೆವಿ ಅನಿಸಲ್ಲ ಮತ್ತು ಎದ್ದು ಕಾಣಲ್ಲ ಅಂತಂದು ಅದನ್ನು ಮಂಚರ್ದಾನಿ ಹಾಕಿವಿ. ಇದ್ದಿದ್ದು ಬಜೆಟ್ನೊಳಗೆ ಮಾಡ್ಕೊಂಡ್ವಿ ನಾವು. ಬಲೂನ್ಸ್ ಅಷ್ಟು 100 ಬಲೂನ್ಸಿಗೆ 60 ಬಲೂನ್ಸಿಗೆ ಏನೋ $120 ಏನೋ ಐತಿ, $2 ಒಂದು ಬಿದ್ದು. ಬಟ್ ಆನ್ಲೈನಲ್ಲಿ ತರಿಸಿದ್ರೆ ಒಂದು ಸ್ವಲ್ಪ ಕಡಿಮೆ ರೇಟ್ ಒಳಗೆ ಬರ್ತಿದ್ವಿ ಇವೆಲ್ಲ. ಇದೆಲ್ಲ ಡೆಕೋರೇಷನಿಗೆ ಸೇರಿ ಒಂದು $700-800 ಖರ್ಚಾಯ್ತು ಅನ್ಕೋತೀನಿ ನಾನು. ಇದೆಲ್ಲ $700-800 ಡೆಕೋರೇಟಿವ್ ಐಟಮ್ಸ್ ಎಲ್ಲ ಬಂದಿರ್ತಿತ್ತು. ಹ್ಯಾಪಿ ಬರ್ತ್ಡೇ ಅಂತ ಬರ್ದಿರೋದಾಯ್ತು, ಇಂದ ಕರ್ಟನ್ಸು ಬಲೂನ್ಸು ಎಲ್ಲ ಬಂದಿರ್ತಿತ್ತು. ಬಟ್ ಅಷ್ಟು ಟೈಮ್ ಇರಲಿಲ್ಲ, ಯಾಕಂದ್ರೆ ನಾವು ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾರಲ್ಲ ಡೆಕೋರೇಷನ್ ಮಾಡೋರಿಗೆ, ಅವ್ರಿಗೆ ಹೇಳಬೇಕಂದ್ರೆ ಅವರೇ ಎಲ್ಲ ತರ್ತಾರಲ್ಲ, ನಾವು ಯಾಕೆ ತೊಗೊಳ್ಳೋದು ಅಂತ ಈ ಥರ ಅಂದ್ಕೊಂಡ್ವಿ. ಬಟ್ ಅದು ಈ ಥರ ಕೈ ಕೊಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಹಂಗಾಗಿ ಎಷ್ಟು ಬರುತ್ತೋ ಅಷ್ಟರದೊಳಗೆ ಮಾಡ್ಕೊಂಡು ಹೊಂಟೀವಿ. ಕರ್ಟನ್ಸು ಎಲ್ಲೆಲ್ಲೋ ಕಟ್ಟಿ ಒಂದು ಸಣ್ಣದು ತೊಗೊಂಡು ಅದೆಲ್ಲ ಮಾಡತ್ತೀವಿ. ನೋಡಿರಿ ನಮ್ಮೂರು ಹೆಂಗೆ ಕಾಣತೈತಿ ವ್ಯೂ. ಭಾಳ ಅಂದ್ರೆ ಭಾಳ ಅದ್ರ ನಮ್ಮದಂತೂ ಲಾಸ್ಟ್ನೇದ್ದು ಮನೆ ಇರುತ್ತೆ. ನಮ್ಮದು ಹೋಮ್ ಟೂರ್ ನೋಡಿರ್ತೀರಿ ನೀವು, ಲಾಸ್ಟ್ನೇ ಮನೆ ನಮ್ಮದು. ಇಷ್ಟು ಸಖತ್ ಕಾಣತೈತೆ ಅಂದ್ರೆ ಅಷ್ಟು ಸಖತ್ ಕಾಣತೈತಿ. ಇನ್ನೂ ಬರ್ಡೇ ಮಾಡೋಣ ಬರ್ರಿ.
ಟೈಮ್ ಆಗ್ಬಿಟ್ಟೈತಿ 10:30 11 ಆಗಕ್ಕೆ ಬಂತು. ನನಗೇನು ಟೆನ್ಷನ್ ಅಂದರೆ ನಮ್ಮ ಗುಂಡ ಎಲ್ಲಿ ಮಲ್ಕೋತಾನೋ ಅನ್ನೋ ಒಂದು ಟೆನ್ಷನು. ಬಟ್ ಗುಂಡ ಮಲ್ಕೊಳ್ಳಿಲ್ಲ. ಹೆದರ್ತಾನೆ ಅಂದ್ಕೊಂಡ್ನಿ, ಅದನ್ನೂ ಹೆದರಿಲ್ಲ, ಆರಾಮಾಗಿದ್ದಾನೆ. ಇನ್ನು ಬರ್ಡೇದೆ ಹ್ಯಾಪಿ ಬರ್ಡೇ ಅಂತ ಬರ್ದಿರೋದು ನಾನು ಓದಾತ್ತೀನಿ. ಸೊ ಅದನ್ನು ನಮ್ದು ಸುನ್ನು ಬಂದ ಅಲ್ಲ ಎಷ್ಟು ಸೆಟ್ ಮಾಡತ್ತಂದ್ರೆ ಅಷ್ಟು ನೀಟಾಗಿ ಸೆಟ್ ಮಾಡತ್ತಾಳ. ನಿಜ ಹೇಳ್ತೀನಿ, ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡಿದ್ಲು. ಸುನ್ನು ಬಂದಿದ್ದು ಭಾಳ ಅಂದ್ರೆ ಭಾಳ ಹೆಲ್ಪ್ ಆಯಿತು. ಸೊ ಈ ಥರ ಡೆಕೋರೇಟ್ ಮಾಡಿದ್ವಿ. ಹೆಂಗೈತೆ ಅಂತ ಕಮೆಂಟ್ನೊಳಗೆ ಹೇಳ್ರಿ. ಆದಷ್ಟು ಮಾಡೀವಿ. ನಮ್ಮ ಚೆರ್ರಿ ಅಂತೂ ಆಕೆ ಎಲ್ಲಿ ನಮ್ಮನ್ನು ಬಿಟ್ಟು ಹೋಗಲ್ಲ. ಸೊ ಫೈನಲ್ ಆಗಿ ಈ ಥರ ಆಯ್ತು. ಇನ್ನು ಹ್ಯಾಪಿ ಬರ್ತಡೇ ಅಂತ ಹಾಕೋದು. ನಾವು ಅಂದ್ಕೊಂಡ್ವಿ ಶಾರ್ಟ್ ಅಂದು ಹಾಕ್ಬಿಡ್ಬೇಕು, ದೊಡ್ಡದು ಊದಿದ್ರೆ ಸಾಲಲ್ಲ ಅಂದ್ಕೊಂಡ್ವಿ. ಬಟ್ ಒಂದ್ಸರಿ ಐಡಿಯಾ ಮಾಡಿದ್ವಿ, ಇಲ್ಲ ಇಷ್ಟು ಗ್ರ್ಯಾಂಡ್ ಆಗೈತಿ, ಹ್ಯಾಪಿ ಬರ್ತಡೇ ಅಂತ ಸಣ್ಣದು ಬರೆದ್ರೆ ಸರಿ ಅನ್ಸಲ್ಲ ಅಂದ್ಕೊಂಡು ಅದು ಕ್ರಾಸ್ ಮೇಲೆ ಹಾಕ್ಬಿಟ್ರೆ ನಡಿತೈತಿ ಅಂದ್ಕೊಂಡ್ವಿ. ಸೊ ಎಲ್ಲರಿಗೂ ನಿದ್ದೆ ಜಾಸ್ತಿ ಬರತೈತಿ, ಇನ್ನೂ ಆಗವಲ್ದ ಅಂತಂದು ಲೈಟೆಲ್ಲ ಫಿಕ್ಸ್ ಮಾಡಿದ್ವಿ. ಟೆರೆಸ್ ಮೇಲೇ ಲೈಟು ವಯರ್ ಕನೆಕ್ಷನ್ ತೊಗೊಂಡು ಫಿಕ್ಸ್ ಮಾಡಿದ್ವಿ. ಗುಂಡಾನ ರೆಡಿ ಮಾಡ್ಬೇಕಿನ್ನು. ಮುಂಜಾನೆ ಎದ್ದು ಜಳಕ ಅದು ಮಾಡಿ ತಲೆ ಎಲ್ಲ ಸ್ನಾನ ಮಾಡಿಸಿ ದೇವ್ರಿಗೆ ಕರ್ಕೊಂಡೋಗಿ ಬಂದೈತಿ. ಸೊ ಅಪ್ಪ ಮಲ್ಕೊಂಬಿಟ್ಟಾರ, ಸುಸ್ತಾಗೈತಿ ಅಂತಂದು ಇಲ್ಲಿ ಲೈಟ್ ಫಿಕ್ಸ್ ಮಾಡಿದ್ವಿ ತಗೊಂಡು. ನೋಡ್ರಿ ಎಷ್ಟು ಹೆಲ್ಪ್ ಮಾಡತ್ತಾರಂದ್ರೆ ಅಷ್ಟು ಹೆಲ್ಪ್ ಮಾಡತ್ತಾರ. ಇನ್ನು ನಾನು ಗೋಲ್ಡನ್ ಕಲರ್ದು ಹಾಕ್ಕೊಂಡಿದ್ನಿ ಸಾರಿ, ನಮ್ಮ ಗುಂಡಂದ ಡ್ರೆಸ್ಸದು. ನಾ ಆ್ಯಕ್ಚುಲಿ ಯೆಲ್ಲೋ ಕಲರ್ ಹಾಕೋಬೇಕು ಅಂದ್ಕೊಂಡಿದ್ವಿ ನಮ್ಮ ಗುಂಡಕರಿಗೆ ಹಾಕಬೇಕು ಅಂತ. ಬಟ್ ಅವರು ಮಕ್ಕೊಂಡು ಬಿಟ್ರು ಇಬ್ಬರು, ಹಂಗಾಗಿ ನಾನು ಮಾಡೋಕ್ಕೆ ಹೋಗಲಿಲ್ಲ. ಸೊ ಅಷ್ಟೇ ಬಿಟ್ಬಿಟ್ನಿ ಅಲ್ಲಿಗೆ. ನಾನು ಗೋಲ್ಡನ್ ಕಲರ್ ಹಾಕ್ಕೊಂಡ್ನಿ, ಅವರಿಬ್ಬರು ಮಲ್ಕೊಂಡಾರಂದ್ರೆ ಇನ್ನು ನಾನೇನಂತಂದು ನಮ್ಮ ಗುಂಡನ ಡ್ರೆಸ್ ಈ ಥರ ಐತಿ ಗೋಲ್ಡನ್ ಕಲರು ವಿತ್ ಅದಕ್ಕೆ ಡ್ರೆಸ್ಸಿಂದು ಇದು ಮೇಲೆಲ್ಲ ಸರದ್ದೆಲ್ಲ ಅವತ್ತ ಕೊಟ್ರ. ಸೊ ಇದು ಡ್ರೆಸ್ಸಿಂದು ರೇಟು 720 ರೂಪಾಯಿ ಬಿತ್ತು ತೊಗೊಂಡು ಬಂದಿದ್ದು. ಸೊ ಚೆಂದ ಅಂದ್ರೆ ಭಾಳ ಚೆಂದ ಐತಿ. ಇನ್ನು ಸುನ್ನು ರೆಡಿ ಆಗತ್ತಾಳ. ಎಲ್ಲರೂ ಆಲ್ಮೋಸ್ಟ್ ಗೋಲ್ಡನ್ ರೆಡ್ ಆಗ್ಬೇಕಂತಂದು ಫಿಕ್ಸ್ ಆಗೇ ಮೈಂಡ್ ಒಳಗೆ ಫಿಕ್ಸ್ ಆಗಿದ್ವಿ. ಎಲ್ಲರೂ ಅಂದರೆ ಎಲ್ಲರೂ ಅತ್ತಿಯರು ಬಂದುಬಿಟ್ಟಿದ್ರು, ಮ್ಯಾಲಿ ಅತ್ತಿಯರು, ನಮ್ಮ ಅತ್ತಿಯರು ಎಷ್ಟೊತ್ತಾತು ಅವ್ರು ಬೇಗ ಮಾಡ್ತೀವಿ ಅಂತ ಬೇಗ ಬಂದುಬಿಟ್ಟಾರ. ವಿಕ್ಕಿನೂ ಇಲ್ಲೇ ಅದಾನಂತ. ಸೊ ವಿಕ್ಕಿನೂ ಕರ್ಕೊಂಡು ಬಂದುಬಿಟ್ಟಿದ್ರು. ನಮ್ಮದು ಡೆಕೋರೇಷನ್ದು ಅದಿತ್ತು ಸ್ವಲ್ಪ ಹ್ಯಾಪಿ ಬರ್ತಡೇ ಅಂತ ಬರ್ತೀವಲ್ಲ, ಅದು ಜಾಸ್ತಿ ಭಾರ ಆಗಿ ಹತ್ಬಿಟ್ಟಿದ್ವು. ಸೊ ವಾಪಸ್ ಸೆಟ್ ಮಾಡೋದಾಯ್ತು. ಆಮೇಲೆ ಅಂದ್ಕೊಂಡ್ವಿ ಪಿನ್ನ ಹಾಕಿದ್ರೆ ಕರೆಕ್ಟ್ ಆಕಿತ್ತು ಅಂತಂದು. ಸೊ ಇನ್ನು ಕೇಕು ಬಂತು. ನಾವು ಗೋಲ್ಡನ್ ಕಲರ 3 ಸ್ಟೆಪ್ಸ್ದು ಮಾಡಿಸಿದ್ವಿ. ವಿತ್ ಮೇಲೆ ಕ್ರೌನ್ ಕೊಟ್ಟಾರ, ಅವರು ಕಿರೀಟ ಕೊಟ್ಟಾರ. ಸೊ ಫೋಟೋಶೂಟ್ ಮಾಡ್ಸಾತಿದ್ವಿ. ಒಂದು ಫೋಟೋಗ್ರಾಫರಿಗೆ ಹೇಳಿದ್ವಿ, ಒಂದು 5 ಫೋಟೋ ಏನೋ ತೆಗೆದ್ನವ. ಸಿಂಪಲ್ ಮಾಡಿದ್ವಿ. ಒಂದು 4 4 ಟೋಟಲ್ 4 ಕೇಕ್ ತೊಗೊಂಡು ಬಂದಿದ್ರು. ಇಲ್ಲಿ ಓಣಿ ಒಳಗೆಲ್ಲ ಹುಡುಗರು ಅವರೊಂದು 3 ಕೇಕು, ನಮ್ಮ ಅಪ್ಪ ಒಂದು ಕೇಕ್ ತೊಗೊಂಡು ಬಂದಿದ್ರು. ಇದು ನಾವು ಆರ್ಡ್ರ್ ಕೊಟ್ಟಿದ್ದ ಕೇಕ್. ಇದು ಮಹಾರಾಣಿ ಬೇಕ್ರಿ ಒಳಗೆ ಕೊಟ್ಟಿದ್ವಿ ನಾವು. ಮುದೋಳದ ಮಹಾರಾಣಿ ಬೇಕ್ರಿ ಐತಲ್ಲ, ಅಲ್ಲಿ ಕೊಟ್ಟಿದ್ವಿ ನಾವು. ಅವ್ರು ಈ ಥರ ನಮಗೆ ಈ ಥರ ಬೇಕು ಅಂತಂದು ಅವ್ರು ಮಾಡೆಲ್ ತೋರಿಸ್ತಾರೆ, ನಮ್ಗೆ ಯಾವ್ದು ಬೇಕೋ ಅದನ್ನ ಹೇಳ್ಬೋದು. ನಾವು ಸಿಂಪಲ್ ಮಾಡಿಸಿದ್ವಿ 3 ಸ್ಟೆಪ್ಪಿಂದು. ಇದು ಆ್ಯಕ್ಚುಲಿ 9 kg ಏನೋ ಐತಿ, 9 kg ಐತಂತ. ನೆಕ್ಸ್ಟು ಇನ್ನು ನೋಡೋದು ಅಂದರೆ ಜಾಸ್ತಿ ಜನ ಬರ್ತಾರ ಅಂದ್ಕೊಂಡು ಈ ಥರ ತರಿಸಿದ್ವಿ. ಕಿರೀಟ ಇಟ್ಟಿದ್ದು ಅಲ್ಲೇ, ಪ್ಲಸ್ ಗೋಲ್ಡನ್ ಕಲರ್ 1 ಅಂತಂದು ನಂಬರ್ ಕೊಟ್ಟಿದ್ದಾರೆ. ನಮ್ಮ ಬ್ರದರ್ ಕೂಡ ಶರ್ವಾನಿನ ಇದು ಗೋಲ್ಡನ್ ಕಲರ್ ಶರ್ವಾನಿ ಹಾಕ್ಕೊಂಡಿದ್ದಾರೆ. ಎಲ್ಲರೂ ಗೋಲ್ಡನ್ ಆಗ್ವಿ. ಗೋಲ್ಡನ್ ವಿತ್ ರೆಡ್ ಆಗಬೇಕು ಅಂತಂದು ನಮ್ಮ ಅಪ್ಪ ಅಮ್ಮ ಎಲ್ರಿಗೂ ಅಂದಿದ್ವಿ. ಸೊ ಅದು ನಮ್ಮಪ್ಪ ಹಾಕ್ಕೊಂಡಿದ್ರು. ಲೇಟ್ ಆಗಿಬಿಡ್ತಲ್ಲ, ಅವ್ರಿಗೆ ನಿದ್ದೆಗೆಟ್ಟಾರ. ಈಗ ನಮ್ಮೂರ ಜಾತ್ರೆ ಇತ್ತಲ್ಲ, 3 ದಿನ ಅವ್ರು ನಾಟಕ ಮಾಡ್ತಾರಲ್ಲ ಇಲ್ಲೇ, ಹಾಗಾಗಿ ಅವರೆಲ್ಲ ಕರೆದಿದ್ರಂತ. ಸೊ ಅಲ್ಲಿ ಹೋಗಿ ಕುಂತಾರ, ನಿದ್ದೆಗೆಟ್ಬಿಟ್ಟಾರ ಅವರು. ಹಂಗಾಗಿ ಸ್ವಲ್ಪ ನಿದ್ದೆ ಜಾಸ್ತಿ ಇತ್ತು, ಹಾಕ್ಕೊಳಲ್ ಬಿಡು ಅಂತ ಬಿಟ್ಬಿಟ್ರು ಅವರು. ಸೊ ಹೆಂಗೈತಿ ಅಂತ ಲಾಸ್ಟ್ ಒಳಗೆ ಕಮೆಂಟ್ ಒಳಗೆ ಹೇಳ್ರಿ. ಫೋಟೋಗ್ರಾಫರು ಕೈ ಕೊಟ್ಬಿಟ್ಟ ನಮ್ಗೆ. ಎಲ್ಲ ಡೆಕೋರೇಷನ್ ಚೆಂದ ಆಯಿತು, ಎಲ್ಲ ಆಯಿತು. ಲಾಸ್ಟ್ ಆ ಥರ ಆಯ್ತು. ನಾನು ಹತ್ತಿದ್ನಿ ಅವರಿಗೆ, ಇಲ್ಲ ಫೋಟೋಗ್ರಾಫರ್ ಯಾರಿಗೆ ಹೇಳಿರಿ ಅಂತ ಕೇಳಿದಾಗ ಇಂಥವ್ರಿಗೆ ಹೇಳಿವಿ ಅಂದರು. ಸೊ ಅವರು ನಮ್ಮದು ಮೆಟರ್ನರಿ ಫೋಟೋಶೂಟ್ ಆಯಿತು, ನಮ್ಮದು ಪ್ರೀ ವೆಡ್ಡಿಂಗ್ ಆಯಿತು, ನಮ್ಮದು ಮತ್ತು ಮದ್ವೆದಾಯಿತು, ಎಲ್ಲನೂ ಅವ್ರಿಗೆ ಹೇಳಿದ್ವಿ. ಅವರು ಅಣ್ಣ ಚಲೋ ಇದ್ದಾರೆ, ಕ್ಲಾರಿಟಿ ಮಸ್ತ್ ಬರ್ತಾವೆ ಫೋಟೋದು. ಹಾಗಾಗಿ ಅವ್ರಿಗೆ ಹೇಳಿದ್ರು ನಾವು. ನನಗೆ ಗೊತ್ತಿತ್ತು, ಯಾಕಂದ್ರೆ ಮೆಟರ್ನಿಟಿ ಫೋಟೋಶೂಟ್ ಮಾಡೋಕ್ಕೆ ಬಂದಿದ್ರಲ್ಲ ನಂದು, ಅದು ಚಾರ್ಜೇ ಇಟ್ಕೊಂಡು ಬಂದಿರಲಿಲ್ಲ ಅವರು. ನಾವು ರೆಡಿ ಆಗಕ್ಕೆ 1 ತಾಸು ತಗೊಂಡ, ಅವ್ರು ಅವಾಗ ಅರ್ಜೆಂಟ್ ಮಾಡಾದ್ರು. ಬಟ್ ಚಾರ್ಜೇ ಇರಲಿಲ್ಲ. ನಾ ರೆಡಿಯಾಗಿ ನಿಂತ ಮೇಲೆ ಅವ್ರು 1 ತಾಸು ಚಾರ್ಜ್ ಇಟ್ಟರು. ಅವಾಗ ಹೇಳತ್ತಿದ್ದು ನಾನು ನಮ್ಮ ತಂಗಿಗೆ, ಇಲ್ಲ ಅವ್ರು ಈ ಥರ ಚಾರ್ಜ್ ಇಟ್ಕೊಂಡು ಬಂದಿರಲ್ಲ, ಒಂದು ಸ್ವಲ್ಪ ಚಾರ್ಜ್ ಇಟ್ಕೊಂಡು ಬರಬೇಕು, ನಾವೇ ಇಡ್ತೀವಿ, ಕೊಡು ಅಂತ ಹೇಳು ಅಂತ ಅಂದಿದ್ದೆ. ಇಲ್ಲ ಎಲ್ಲ ಕ್ಲಾರಿಟಿ ತೊಗೊಂಡು ಡಬಲ್ದು ಕ್ಯಾಮ್ರಾ ತೊಗೊಂಡು ಬರ್ತೀನಿ ಅಂದಾರ ಅಂತ ಅಂದ್ಲಿಕ್ಕೆ. ಸೊ ಹಂಗಾಗಿ ತೊಗೊಂಡು ಬರ್ತಾರಲ್ಲ ಅಂತ ಸುಮ್ಮಾದ್ವಿ. ಬಟ್ ಅವಾಗ ಕೈ ಕೊಟ್ಬಿಟ್ಟ. ಇನ್ನು ಏನು ಮಾಡೋದು ಅಂದ್ಕೊಂಡು ಸುಮ್ಮನೆ ಮೊಬೈಲ್ದೊಳಗೆ ನಮ್ಮದು ಸುಣ್ಣದು ಮೊಬೈಲ್ ಕ್ಯಾಮ್ರಾ ಕ್ಲಿಯರ್ ಐತಿ. ಸೊ ಆಕೆಗೆ ಹೇಳಿದ್ವಿ, ತೆಗೆದ್ಬಿಡು ಫೋಟೋ ಅಂತಂದು. ಅವಾಗ ಅನಿಸ್ತು ಒಳಗೆ ಮಾಡ್ತಿದ್ವಿ, ಒಳಗಾದ್ರೆ ಇನ್ನೂ ಕ್ಲಿಯರ್ ಬರ್ತಿತ್ತು ಅಂತಂದು. ನಮ್ಮ ಆಂಟಿ ಆರತಿ ಮಾಡತ್ತಿದ್ರು. ನಮ್ಮದು ಗಂಡ ಇದ್ದಾರಲ್ಲ, ನನ್ನ ಗಂಡನ ಅಕ್ಕ ಅವರು ಆರತಿ ಮಾಡಿದರು. ಇನ್ನು ಅವ್ರ ಕೈಲಿ ಆರತಿ ಮಾಡಿಸಿ ನಾವೊಂದು 5 ಜನ ಸೇರಿ ಆರತಿ ಮಾಡಿದ್ವಿ.
ಎಲ್ಲರೂ ಅದನ್ನೇ ಅನ್ನತ್ತಿದ್ರು. ಇನ್ನು ನಮ್ಮ ಗುಂಡ ಮಲ್ಕೋತಾನ, ನಮ್ಮ ಅಪ್ಪಾಜಿಗೆ ಟೆನ್ಷನ್ ನಮ್ಕಿಂತ ಗುಂಡ ಮಲಗ್ತಾನ, ಬೇಗ ಕಟ್ ಮಾಡಿರಿ ಬೇಗ ಕಟ್ ಮಾಡಿರಿ ಅಂತಂದು. ಸೊ ಫೈನಲ್ ಆಗಿ ಇನ್ನು ಕೇಕ್ ಕಟ್ ಮಾಡುವಂಥ ಸಮಯ ಬಂತು. ಎಲ್ಲರೂ ಅನ್ನತ್ತಿದ್ರಿ ಗುಂಡನ ಬರ್ಡೇ ಜೋರ ಅಂತ. ನಿಜ ಜೋರು ಮಾಡ್ಬೇಕು ಅಂದ್ಕೊಂಡ್ವಿ, ಬಟ್ ಒಂದು ಸ್ವಲ್ಪ ಪ್ರಾಬ್ಲಮಿಂದ ಹಿಂಗಾಯ್ತು. ನಮ್ಮ ಕೈಲಿ ಎಷ್ಟು ಸಾಧ್ಯ ಅಷ್ಟಂತೂ ಮಾಡೀವಿ. ಈ ನಮ್ಮದು ಮಗಂದು ನಾವು ಎಂಜಾಯ್ ಮಾಡಬೇಕು. ನಾಳೆ ನನ್ನ ಮಗ ನಮ್ಮ ಅಪ್ಪ ಅಮ್ಮ ಇಷ್ಟೆಲ್ಲ ಮಾಡ್ಯಾರಲ್ಲ ಅನ್ಬೇಕು. ನಮ್ಮ ಕೈಲಿ ಎಷ್ಟು ಸಾಧ್ಯ ಅಷ್ಟು ಮಾಡಿದ್ವಿ ನಾವು. ಬಟ್ ಅದು ದೇವ್ರಿಗೆ ಬಿಟ್ಟಿದ್ದೋ ಹೆಂಗಾಗುತ್ತೋ ಗೊತ್ತಿಲ್ಲ. ನೋಡೋಣ, ಆದಷ್ಟು ದೇವ್ರು ನಮ್ಗೆ ಒಂದು ಸ್ವಲ್ಪ ಶಕ್ತಿ ಅದೆಲ್ಲ ಕೊಡಲಿ. ಇನ್ನೂ ಗ್ರ್ಯಾಂಡ್ ಮಾಡ್ತೀವಿ ನೆಕ್ಸ್ಟ್ ಇಯರ್. ಇನ್ನು ನಮ್ಮ ಹಸ್ಬೆಂಡ್ ಡ್ಯೂಟಿ ಮೇಲೆ ಇದ್ರಂತ, ಸೊ ಅವರು ವಿಡಿಯೋ ಕಾಲ್ ಮಾಡಿದರು. ಒಂದು ಆರ್ಮಿಯವ್ರದ್ದು ಜೀವನ ಹಿಂಗಲ್ಲ, ಎಲ್ಲನೂ ಏನೇ ಫಂಕ್ಷನ್ ಆದರೂ ವಿಡಿಯೋ ಕಾಲ್ ಒಳಗೆ ನೋಡೋದು. ನನಗೆ ಭಾಳ ಬೇಜಾರಾಯ್ತು. ಎಲ್ಲರೂ ಬಂದಿದ್ರು, ಅವರಿಲ್ಲ ಅಂತಂದು ಅನ್ನಿಸ್ತು. ಲಾಸ್ಟ್ ಇಯರ್ ಇವನು ಹುಟ್ಟಿದಾಗ ಇಲ್ಲೇ ಇದ್ದರು. ಅಂದರೆ ನಾನು ಸೀಮಂತ ಕಾರ್ಯ ಮಾಡತ್ತಿದ್ರು, ಕುಬ್ಸ ಮಾಡತ್ತಿದ್ರಲ್ಲ, ಹಾಗಾಗಿ ಅವಾಗ ಇಲ್ಲಿದ್ದರು. ನಮ್ಮ ಗುಂಡಂದು ಹುಟ್ಟಿದಾಗ ಇಲ್ಲೇ ಇದ್ದರು. ಸೊ ಅವರು 3 ದಿನಕ್ಕೆ ಮುಖ ನೋಡ್ಕೊಂಡು ಬಂದಿದ್ರು ಗುಂಡಂದು. ಬಟ್ ಈ ಸಾರಿ ಇಲ್ಲ. ಅದನ್ನ ಹೇಳತ್ತಿದ್ದು ನಾನು. ಹಿಂಗೆ ನೋಡ್ರಿ ಜೀವನ ಆರ್ಮಿಯವ್ರದ್ದು ಅಂತಂದು. ಒಂದಕ್ಕಿದ್ರೆ ಒಂದಕ್ಕಿರಲ್ಲ ಅಂತಂದು. ಬಟ್ ಇವ್ರ ಬರ್ತಡೇಗೆ ಬರ್ತಾರ, ಬಟ್ ಅವಾಗ ಬರ್ತಾರೋ ಅಥವಾ ಮುಗಿದ ಮೇಲೆ ಬರ್ತಾರೋ ಗೊತ್ತಿಲ್ಲ. ಇವ್ರದ್ದು ಏಪ್ರಿಲ್ 13 ಬರ್ಡೇ. ಆದಷ್ಟು ರಜೆ ಕೇಳ್ತೀನಿ ಅಂತ ಅಂದಾರ. ಬಂದರು ಅಂದ್ರೆ ಜೋರು, ಇಲ್ಲ ಅಂದ್ರೆ ನಾನೇನು ಮಾಡೋಕ್ಕೆ ಹೋಗಲ್ಲ, ಸಿಂಪಲ್ ಮಾಡಿಬಿಡ್ತೀನಿ. ನೋಡೋದು ಹೆಂಗಾಗತ್ತಾ ಅಂತಂದು. ಸೊ ಇನ್ನು ಕೇಕ್ ಕಟ್ ಮಾಡುವಂಥ ಸಮಯ. ಒಂದು 4 ಕೇಕ್ ತೊಗೊಂಡು ಬಂದಿದ್ದೀವಿ ನಾವು. ಅದ್ರೊಳಗೆ ಒಂದು ಕೇಕು ಐಸ್ ಕೇಕು, ಉಳಿದಿದ್ದೆಲ್ಲ ನಾರ್ಮಲ್ ಕೇಕ್ ತರಿಸಿದ್ವಿ. ಐಸ್ ಕೇಕ್ ಆದರೆ ಇವಾಗ ತಿನ್ಬೋದು, ನಾರ್ಮಲ್ ಕೇಕ್ ಆದರೆ ಇಟ್ಟರೂ ನಡಿತೈತಿ ಅಂತ ಅಂದ್ಕೊಂಡು ತರಿಸಿದ್ವಿ. ಸೊ ಹೆಂಗೈತಿ ಅಂತ ಕಮೆಂಟ್ನೊಳಗೆ ಹೇಳ್ರಿ. ಎಲ್ರಿಗೂ ಇಷ್ಟ ಆಯ್ತು. ಎಲ್ಲರೂ ಅಂದರೆ ಎಲ್ಲರೂ ಸ್ಟೇಟಸ್ ಹಾಕ್ತಾರೆ. ಎಲ್ಲರೂ ಅಂದರೆ ಭಾರಿ ಮಾಡಿರಿ ಡೆಕೋರೇಷನ್ ಯಾರು ಮಾಡ್ಯಾರ ಅಂತಂದು. ಕ್ಯೂಟ್ ಆಗೈತಿ ಅಂತಂದು. ನಿಜ ಅನ್ನಿಸ್ತು ನಮ್ಗೆ ಡೆಕೋರೇಷನ್ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಇವು ಸರಿ ಅನ್ಸಲ್ಲ ಅಂತ. ಬಟ್ ಲಾಸ್ಟಲ್ಲಿ ನೋಡ್ರಿ ಎಷ್ಟು ಕ್ಯೂಟಾಗಿ ಕಾಣತೈತಿ ಅಂತಂದು. ಫಸ್ಟ್ ಇಯರ್ ಬರ್ತಡೇ ನನ್ನ ಮಗ 1 ವರ್ಷದವ ಆದ ಅಂತಂದ್ರೆ ನಂಗೆ ನಂಬಕ್ಕಾಗವಲ್ದು. ಮೊನ್ನೆ ಹುಟ್ಟಾನ, ಮೊನ್ನೆ ಹೊತ್ಕೊಂಡು ಅಡ್ಯಾಡೀನಿ, ಇನ್ನೂ ಇಷ್ಟೇ ಇದಾನ ಅನ್ನಿಸ್ತು. ಬಟ್ ಎಷ್ಟು ಕ್ಯೂಟ್ ಅನಿಸ್ತಲ್ಲ, ಇಷ್ಟು ಬೇಗ ದೊಡ್ಡವನಾದ ಅಂತಂದು. ಒಂದು 12 ತಿಂಗಳ ಜರ್ನಿ ನೋಡಿದಾಗ ಇಷ್ಟೇ ಇದ್ದ. ಅವಾಗ ಮತ್ತೆ ಹುಟ್ತಾ ಭಾಳ ಕಾಡ್ತು. ಆಪ್ರೇಷನ್ ಆಯ್ತಲ್ಲ ನನ್ನ ಮಗ. ನನಗೆ ಇಷ್ಟು ಕಾಡೈತಂದ್ರೆ ಅವಾಗ ಒಂದು 3 ತಿಂಗಳವರೆಗೂ ಹಿಂಗೆ ಹೊತ್ಕೊಂಡು ಕೂತಿದ್ವಿ. ನಮ್ಗೆ ಅದು ಒಂದು ಟೆನ್ಷನ್ ಜಾಸ್ತಿ ಆಗಿತ್ತು. 1 ವರ್ಷದವ ಇವಾಗ ಎಷ್ಟು ಕಿಡಿಗೇಡಿದಾನಂದ್ರೆ ಅವನ್ನ ಹಿಡಿಯೋಕ್ಕೂ ಆಗಲ್ಲ, ಅಷ್ಟು ಕಿಡಿಗೇಡಿದಾನ. ಸೊ ಇನ್ನು ಲಾಸ್ಟ್ ಎಲ್ಲ ಮುಗಿದ್ಮೇಲೆ ಡ್ಯಾನ್ಸ್ ಮಾಡಾದ್ರು. ಇನ್ನು ನಾವು ಊಟಕ್ಕೆ ಕೊಟ್ಟು ಬಂದವ್ರಿಗೆಲ್ಲ ಊಟಕ್ಕೆ ಕೊಟ್ಟು ಇನ್ನು ಎಲ್ರಿಗೂ ಸಮಾಧಾನ ಮಾಡಿ ಕಳಿಸ್ಬೇಕು ಅಂತಂದು ನಾನು ಕೆಳಗೆ ಹೋದ್ನಿ. ಇವರಿಗೆ ವಿಡಿಯೋ ಮಾಡೋಕ್ಕೆ ಕೊಟ್ಟಿದ್ನಿ, ಡ್ಯಾನ್ಸ್ ಮಾಡತ್ತಾರ. ನಮ್ದು ಹಳ್ಳಿ ಕೇಳಬೇಕಾ, ಇನ್ನೂ ಇದು DJ ಜನಪದ ಹಾಕಿನೇ ಡ್ಯಾನ್ಸ್ ಮಾಡೋದು ಎಲ್ಲರೂ. ಸೊ ಹೋಪ್ ಈ ಲಾಗು ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ. ಗುಂಡನ ಬರ್ಡೇ ಅಂತೂ ಎಷ್ಟು ವೇಟ್ ಮಾಡಿದ್ವಿ ಅಂದ್ರೆ ಅಷ್ಟು ವೇಟ್ ಮಾಡಿದ್ವಿ. ಬಟ್ ನಾವು ಅಂದ್ಕೊಂಡಂಗೆ ಆಗಲಿಲ್ಲ. ಅದು ಒಂದು ಕ್ಯಾಮ್ರಾಮ್ಯಾನ್ ಇತ್ತಿತ್ತಂದ್ರೆ ಇನ್ನೂ ನಂಗೆ ಖುಷಿ ಆಗಿರ್ತಿತ್ತು. ಬಟ್ ಓಕೆ, ಇದ್ದಿದ್ರೊಳಗೆ ಹೆಂಗೋ ಮಾಡಿದ್ವಿ. ಇನ್ನು ಇವ್ರ ಬರ್ಡೇ ಬಂತು. ಇವ್ರ ಬರ್ಡೇಗೆ ಪ್ಲ್ಯಾನ್ ಹಾಕಬೇಕು, ಏನು ಮಾಡಬೇಕು ಏನು. ನಮ್ಮ ಬಜೆಟ್ನೊಳಗೆ ಎಷ್ಟಾಗುತ್ತೆ ಅದ್ರಾಗ ಇಬ್ರು ಆಗ್ತಾರಲ್ಲ. ಸೊ ಏನು ಮಾಡಿದ್ರೆ ಬೆಟರು, ಹಾಳು ಮಾಡೋಕ್ಕಿಂತ ಒಂದು ಸ್ವಲ್ಪ ಅದನ್ನ ಏನಾದರೂ ಮಾಡಬೇಕು ಅಂತ ಐತಿ. ನಮ್ಮ ಐಡಿಯಾ ಐತಿ ಒಂದಿಷ್ಟು, ನೋಡೋಣ. ಅದು ಆಯಿತು ಅಂದ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮುಂದೆ. ಸೊ ಇನ್ನು ನೆಕ್ಸ್ಟು ಊರಿಗೆ ಬಂದ್ವಿ. ಸೊ ನೆಕ್ಸ್ಟ್ ದಿನದ್ದು ಲಾಗ್ನ ಇದ್ರೊಳಗೆ ಹಾಕೀನಿ. ಊರಿಗೆ ಎಲ್ಲರೂ ರೆಡಿ ಆಗಿವಿ ನೋಡ್ರಿ. ಇಷ್ಟು ಜನ ಬರತ್ತಿ ಊರಿಗೆ. ಇನ್ನು ತವ್ರ ಮನೆಗೆ ಹೊಂಟೀನಿ ವಾಪಸ್ಸು. ಒಂದು 10 ದಿನ ಇದ್ದು ಬರಬೇಕು ಅಂತಂದು. ನಮ್ಮ ಹಸ್ಬೆಂಡ್ನು ಒಂದು 10 ದಿನ ಇದ್ದು ಪ್ಲೇಸ್ ಚೇಂಜ್ ಆದಂಗೆ ಆಗುತ್ತಾ ಅಂದರು. ಹಾಗಾಗಿ ಒಂದು 10 ದಿನ ಇದ್ದು ಬಂದ್ರೆ ಆಯಿತು ಅಂದ್ಕೊಂಡು ವಾಪಸ್ ಹೊಂಟೀನಿ. ಇನ್ನು ಆಂಟಿ ಊರ ಜಾತ್ರೆನೂ ಐತಿ. ಸೊ ಎಲ್ಲ ಮುಗಿಸ್ಕೊಂಡು ಬಂದ್ರೆ ಆಯ್ತು ಅಂತ ಹೊಂಟೀನಿ. ಬಾಯ್.